ನಾಗಮಂಗಲದ ಗಲಭೆ ಪ್ರಕರಣದಲ್ಲಿ ಈಗಾಗಲೇ 53 ಮಂದಿಯನ್ನ ಬಂಧನ ಮಾಡಲಾಗಿದೆ. ಅದರಲ್ಲಿ FIR ನಲ್ಲಿ ಏನು A1 ಆರೋಪಿಯಾಗಿ ಕಿರಣ್ ರವರನ್ನ ಮಾಡಿದ್ದಾರೆ. ಇದು ಕೆಲವೊಂದ್ ಕಡೆ ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಏನೋ ಕಿರಣ್ ರವರ ತಂದೆ ನಮ್ ಜೊತೆ ಇದ್ದಾರೆ. ಸರ್ ನಿಮ್ಮ ಮಗನನ್ನ A1 ಆಗಿ ಮಾಡಿದ್ದಾರೆ ಅಂದ್ರೆ ಗಣಪತಿ ಕುಣಿಸಿದೆ ತಪ್ಪಾಯ್ತಾ? ಏನ್ ಹೇಳ್ತೀರಿ? ಗಣಪತಿಗೂ ನಮಗೂ ಸಂಬಂಧನೇ ಇಲ್ಲ. ಗಣಪತಿ ಕುಣಿಸಿರೋದಕ್ಕೂ ಅದಕ್ಕೂ ನಮ್ ಸಂಬಂಧನೇ ಇಲ್ಲ. ಏನೋ ಊರ ಗ್ರಾಮದಲ್ಲಿ ದೇವ್ರು ಮಾಡ್ತಾವ್ರೆ, ಹೋಗ್ಬೇಕಾಯ್ತು, ಹೋಗಿ ನಿಂತಿದ್ದಾರೆ ಅಷ್ಟೇ ಹೊರ್ತು ಅದು ಉಸ್ತುವಾರಿನೇ ಆಗಲಿ, ಅದು ಯಾವ್ದಾರ ದೇಶಸ್ಥಳದಲ್ಲಿ ಒಂದು ಜವಾಬ್ದಾರಿನೇ ಆಗಲಿ ಏನು ಇಲ್ಲ. ಬಂದು ಕೇಳಿದ್ರು ನಮ್ಮ ಕೈಲಾಗಿದ್ದು ಕೊಟ್ಟಿದ್ದೀವಿ, ಉತ್ಸವದಲ್ಲಿ ಭಾಗಿಯಾಗಿದ್ರು ಅಷ್ಟೇ ಹೊರ್ತು ನಮ್ದು ಯಾವುದಕ್ಕೂ ಜವಾಬ್ದಾರಿ ಇಲ್ಲ. ಅದರಲ್ಲಿ ನಾವೇನು ಅದಕ್ಕೆ ಇದು ಆಧಾರವಲ್ಲ. ಗಣಪತಿ ಪ್ರತಿಷ್ಠಾಪನೆ ಉಸ್ತುವಾರಿ ಕಿರಣ್ ವಹಿಸ್ಕೊಂಡಿರ್ಲಿಲ್ಲ ಅಂತಂದ್ರೆ ಪೊಲೀಸರು FIR ನಲ್ಲಿ ಆತರ ದಾಖಲು ಮಾಡಿದ್ರೆ ಏನೋ ಅನುಮಾನ ಮೂಡ್ತಾ ಇದೆ ಸರ್. ಆ ಒಂದು ಹೌದು ಅನುಮಾನ ಇದೆ. ನಮ್ಗೆ ಯಾಕೆ ಹಾಕಿದಾರೆ ಹುಡುಗ ಮೇಲೆ? ಯಾವ್ದು ಲೈಸೆನ್ಸ್ ಅಂತ ತಗೊಂಡವ್ರು ಇರ್ತಾರಲ್ಲ, ಲೈಸೆನ್ಸ್ ಚೆಕ್ ಮಾಡ್ಲಿ ಬಿಡಿ ಅವ್ರೇ. ನಮ್ಗೇನು ಪೊಲೀಸ್ ತರ ಮೇಲೆ ದ್ವೇಷ ಇಲ್ಲ, ಚೆಕ್ ಮಾಡ್ಲಿ ಅವ್ರೇ. ಈ ಹುಡುಗ ಬಂದಿದ್ನ, ಲೈಸೆನ್ಸ್ ತಗೊಂಡಿದ್ನ ಇಲ್ವಾ, ಮುಖಚೆ ಇದಲ್ವಾ, ಸ್ಟೇಷನಲ್ಲಿ CCTV ಇದಲ್ವಾ, ಅದಕ್ಕೆ ಏನಪ್ಪ ಲೈಸೆನ್ಸ್ ಕೊಡ್ತಾರೆ, ಅದಕ್ಕೆ ಸೈನ್ ಇರ್ತದಲ್ವಾ. ಯಾರು ತಗೊಂಡ್ರೆ ಅಂತ ಸೈನ್ ಅವ್ರದ್ದು ಸೈನ್ ಇರ್ತದೆ, ಸ್ಟೇಷನ್ ಅವ್ರದ್ದು ಸೈನ್ ಇರ್ತದೆ ತಾನೆ, ಹೌದಾ ಇಲ್ವಾ? ನೋಡ್ಲಿ ಬಿಡಿ, ಚೆಕ್ ಮಾಡ್ಲಿ. ಯಾರೋ ಕಿಡಿಗೇಡಿಗಳು ಮಾಡಿದಂತ ಕೃತ್ಯಕ್ಕೆ ಅಮಾಯಕರು ಬಲಿ ಆಗ್ತಾ ಇದಾರ ಅಂತ. ಹೌದು, ಸತ್ಯವಾದ. ಎಲ್ಲ ಯಾರು ಮಾಡಿದೆ ಏನೋ ಇಲ್ಲ, ಎಲ್ಲದಕ್ಕೂ ಮಾಡಕ್ ಹೋಗಿಲ್ಲ ನಮ್ಮ ಹುಡುಗರು. ಈಗಲೂ ಜನರಲ್ ಹಾಸ್ಪಿಟಲ್ ಇವರು THO ಇದ್ದಾರಲ್ಲ ಮೇನ್ ಅಧಿಕಾರಿಗಳು, ಅವ್ರಿಗೆ ಟೆಂಡರ್ ತಗೊಂಡೋದು ಕಾರು. ಅವ್ನು ಕಾರ್ ಓಡ್ಸಕ್ ಹೋದ್ರೆ ಬೆಳಿಗ್ಗೆ 9 ಗಂಟೆಗೆ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಮನೆಗೆ ಬರೋದು. ಅವತ್ತು ಡ್ಯೂಟಿಗೆ ಹೋಗ್ಬಿಟ್ಟು ಬಂದು ಎಲ್ಲ ಸಾಯಂಕಾಲ ಟೌನಲ್ಲಿ ಹೋಯ್ತಾ ಇತ್ತಲ್ಲ, ಅದ್ಬಿಟ್ಟು ಏನೋ ಹುಡುಗರ ಜೊತೆ ಹೋಗೋರು ಇಲ್ಲ ಅಂತ ಹೇಳಲ್ಲ, ಹೋಗಿರ್ಬೋದು. ಅದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಈಗ ಒಂದು ದೇವ್ರ ಕಾರ್ಯ ಮಾಡ್ತಿದ್ದಾಗ ಈಗ ಬೇರೆ ಯಾವ ಊರವ್ರು ಕರ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ, ಒಂದು ಪ್ರೋಗ್ರಾಮ್ ನಡೀತಾ ಇದೆ, ನೋಡೋದೇ ತಪ್ಪಾ? ತೋಟದಾಗ ಈಗ ನೀವೆಲ್ಲ ಕ್ಯಾಮ್ರಾ ಇದ್ದಾಗ ಎಲ್ಲರೂ ಬಿದ್ದೇ ಬೀಳ್ತಾ ಇರ್ತಾನೆ, ಕ್ಯಾಮ್ರಾದಲ್ಲಿ ಅವ್ರೆ ಅಂತ ಇಟ್ಕೊಂಡು ಹೋಗ್ಬಿಟ್ರೆ ಅರ್ಥವೇನದಕ್ಕೆ? ಪೊಲೀಸ್ನವರು ಅದೇ ರೀತಿ ಹೇಳ್ತಾರೆ ಸರ್. ಅಂದ್ರೆ ವಿಡಿಯೋ ಇದ್ರಲ್ಲೆಲ್ಲ ಸೆರೆ ಆಗಿದ್ದಾರೆ, ಆ ನಿಟ್ಟಿನಲ್ಲಿ ಬಂಧನ ಮಾಡಿದೀವಿ ಅಂತ ಹೇಳ್ತಾರೆ. ಅವ್ರೇ ನಮ್ಗೆ ಕಾಂಟ್ಯಾಕ್ಟೇ ಇಲ್ಲ ಪೊಲೀಸ್ನವರು, ಯಾರು ಕಾಂಟ್ಯಾಕ್ಟ್ ಇಲ್ಲ. ಇನ್ನು ಸ್ವಾಮಿಗೌಡರು ಬಾರ್ದು ಎಲ್ಲ ಕೇಳ್ಕೊಂಡು ಆಯ್ತನೆಲ್ಲ ಮಾತಾಡಿದ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಹೋದ್ರು ಅಷ್ಟೇ. ತಿರ್ಗಾ ಅವ್ರು ಏನು ಮಾಡ್ಲೂ ಇಲ್ಲ. ಆಮೇಲೆ ನಮ್ಗೆ ಎಲ್ಲವರಂತ ಕೇಳ್ದು ಅದು ಗುಟ್ಟು ಕೊಡ್ಲಿಲ್ಲ ನಮ್ಗೆ. ಆಮೇಲೆ ಎಲ್ಲ ನಾವೇ ನಮ್ಮ ಹುಡುಗರುಗಳೆಲ್ಲ ಬಿಲ್ಡಿಂಗ್ ಮೇಲೆ ಹೋಯ್ದ್ವಂತೆ, ಅಲ್ಲಿ ನಮ್ಮ ಹುಡುಗರು ಇದ್ದು ಕಂಡು ನಮಗೆ ಫೋನ್ ಮಾಡಿದ್ರು. ಹೋಗಿ ಅಲ್ಲಿ ಹೋಗಿ SI ಹತ್ರ ಮಾತಾಡ್ದು, ಏನು ಸರ್ ಹಿಂಗೆ ಅಂತ. ಇಲ್ಲ ಕಣಪ್ಪ, ಅಲ್ಲಿಂದ ಕರ್ಕೊಬಂದು ಇಲ್ಲಿಗೆ ಬಿಟ್ಟವ್ರೆ, ನಮ್ದೇನು ಇಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಕಳಿಸ್ತಾ ಇದೀವಿ ಕಣಪ್ಪ ಅಂತ ಅಂದ್ರು. FIR ಆಗುತ್ತೆ, ಮೆಡಿಕಲ್ ಸರ್ಟಿಫಿಕೇಟ್ ಕಳಿಸ್ತೀವಿ, ಅಲ್ಲಿಂದ ಕೋರ್ಟ್ ಹತ್ರಕ್ಕೆ ಬರ್ತಾರೆ, ಅಲ್ಲೋಗಿ ನೋಡ್ಕೊಳ್ರಪ್ಪ ಅಂತ ಅಷ್ಟು ಹೇಳಿದ್ರು. ಬಂಧನ ಯಾವ ರೀತಿ ಮಾಡಿದ್ರು ಸರ್? ಇಲ್ಲಿ ಎಷ್ಟು ಗಂಟೆಗೆ ಬಂದಿರೋ ಪೊಲೀಸ್ನವರು? ಇಲ್ಲಿ 2ರಿಂದ 2:15 ಗಂಟೆ ನಮ್ಮ ಮನೆಗೆ ಬಂದಾಗ, ಮಧ್ಯರಾತ್ರಿ ಬಂದು ದಡ ಬಂದು ಬಾಗ್ಲು ಓದಿ ಕಿರಣ ಕೇಳಿದ್ ಹೆಸರು ಹಿಡ್ದಕ್ಕೆ ಅವ್ರು ಹೆಂಗೆ ಹೆಂಗೆ ಗೊತ್ತಾಯ್ತು? ಅವ್ರು ಮಳ್ಳೊಳ್ಳಿ ಪೊಲೀಸರಂತೆ. ಹೆಸರು ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಯಾರೋ ಉದ್ದೇಶಪೂರ್ವಕವಾಗಿ ಇಂತಿಂತೆ ಮನೆ ಅಂತ ತೋರಿಸಿದ್ದು. ಅವತ್ತು ನಮ್ಮ ಹುಡುಗರು ಏನು ಮಾಡದೇ ಇರೋದಕ್ಕೆ ಧೈರ್ಯವಾಗಿ ಮನೇಲಿ ಮಲ್ಕೊಂಡವ್ರೆ, ಏನು ಕೆಲಸ ಮಾಡಿದಕ್ಕೆ ಧೈರ್ಯವಾಗಿ ಮನೇಲಿ ಮಲ್ಕೊಂಡ್ರೆ, ಮಾಡಿರೋರು ಮನೇಲಿ ಇಲ್ಲ. ಉದ್ದೇಶಪೂರ್ವಕವಾಗಿ ಮುಂದೆ ನಿಲ್ಸು ಅರೆಸ್ಟ್ ಮಾಡಿಸಿದ್ದಾರೆ ಅಂತಾರೆ ಸರ್. ಅಂದ್ರೆ ಹೆಸರು ಕೊಟ್ಟು ಇಂತಿಂತೆ ಮನೆನೇ ಅವನು ಜೂಪ್ ಡೈರೆಕ್ಟ್ ಆಗಿ ಮನೆ ತಕ್ಕ ಬಂದು ಕಿರಣ ಅಂತ ಹೋಗ್ಬೇಕು ಅಂದ್ರೆ ಉದ್ದೇಶಪೂರ್ವಕ ಆಗಿರೋದು. ಇಲ್ಲಿಂದ ಹೋಗಿದಾರೆ, ಅಲ್ಲೊಂದು 2 ಮನೆಗೆ ಶ್ರೀನಿವಾಸ ಗೌಡ್ನ ಎತ್ಕೊಳ್ರ, ಮೋಹನ್ ಗೌಡ್ರ ಎತ್ಕೊಳ್ರ ಅಂತ ಇಲ್ಲೇ ಹೇಳ್ಕೊಂಡು ಹೋದ್ರು. ಹೆಂಗ್ ಗೊತ್ತಾಯ್ತು ಹೆಸರು ಅವ್ರಿಗೆಲ್ಲ ಮನೆಯದು? ಇನ್ನು ಬಾಕಿ ಇರೋವೆಲ್ಲ ಮನೆಗಳಿರ್ಲಿವಾ? ಈ ಬೀದಿಲಿ ಎಷ್ಟು ಮನೆ ಇವೆ? ಈ ಬೀದಿಲಿ 3 ಮನೆಗೆ ಯಾಕೆ ಹೋಗ್ಬೇಕಾಯ್ತು? ಒಂದು ಬೀದಿಲಿ 10-15-20 ಮನೆ ಅವೆ, 3 ಮನೆ ಬಾಗಿಲಿಗೆ ಯಾಕೆ ಹೋಗ್ಬೇಕಾಯ್ತು? ಹಾಗೆ ಎಲ್ಲರೂ ಎತ್ತಕ್ಕೆ ಹೋಗಿದ್ರೆ ಎಲ್ಲರ ಮನೆ ನಿಬ್ಬರಿಸ್ಬೇಕಾಯ್ತಾನೆ. ಯಾರು ಮಾಡಿಸಿದ್ದಾರೆ ಅಂತ ಸರ್? ಅಂದ್ರೆ ಮುಂದೆ ನಿಂತು ಅರೆಸ್ಟ್ ಮಾಡಿ ಯಾರು ಸರ್ ಗೊತ್ತಿಲ್ಲ ಸರ್. ಅದು ಇಂದು ಇದು ನಮಗೆ ಗೊತ್ತಿಲ್ಲ. ಅವೆಲ್ಲ ಇಲ್ದೇ ಇರೋದೆಲ್ಲ ನಾವು ಹೇಳಕ್ ಆಗೋದಿಲ್ಲ. ಯಾರ ಬಾಡ್ಸವ್ರೆ ಬಿಟ್ಟವ್ರೆ ಗೊತ್ತಿಲ್ಲ. ಒಟ್ಟಲ್ಲಿ ಯಾರ ಉದ್ದೇಶಪೂರ್ವಕವಾಗಿ ಮಾಡಿರೋದು ಇದು. ಅಂದ್ರೆ ಇದು ರಾಜಕೀಯ ಕಾರಣ ಇದೆಯಾ ಏನು ಅಂತ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ನಾವು ರಾಜಕೀಯ ಓದಾರಲ್ಲ, ಏನೋ ಒಂದು ಓಟ್ ಮಾಡ್ಬೇಕು, ಓಟ್ ಮಾಡ್ತೀವಿ. ಇಲ್ಲ ನಾವು ಅವ್ರ ಜೊತೆ ಆಗಲಿ ಇವ್ರ ಜೊತೆ ಆಗಲಿ ಓಡಾಡೋರಲ್ಲ. ಏನೋ ನಮ್ಮ ಹಕ್ಕ ಐತೆ, ನಮ್ಮ ಹಕ್ಕು ಚಲಾಯಿಸ್ಬೇಕು, ಚಲಾಯಿಸ್ತೀವಿ ಅಷ್ಟೇ. ಸಚಿವರು ಕೂಡ ಭೇಟಿ ಮಾಡಿದ್ರಿ ಅಂತ ಹೇಳಿದ್ರಿ, ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಹೇಳಿದ್ರು ಸರ್ ಅವ್ರು? ಅದೇ ನಾವು ಈಗ 3 ದಿವಸ ಟೈಮ್ ಕೊಡಿ, ನೋಡ್ತೀವಿ, ನಾನು ಹೇಳ್ತೀನಿ, ಹೋಗಿ ಅಲ್ಲಿ SP ಗೆ ಹೇಳಿದ್ವಿ, ಅವರೆಲ್ಲ ಚೆಕ್ ಮಾಡಿ ಏನು ತೊಂದರೆ ಏನು ಇಲ್ಲದೆ ಹೋದ್ರು ಬಿಡ್ತಾರೆ ಅಂತ ಅಷ್ಟು ಮಾತ್ರ ಅವ್ರು ವಾಗ್ದಾನ ಕೊಟ್ಬಿಟ್ಟು ಹೋದ್ರು. ಕೊನೆಯದಾಗಿ ಸರ್, ಈ ಪ್ರಕರಣದ ಬಗ್ಗೆ ಏನಂತ ಹೇಳ್ತೀರಾ ಸರ್? ಪ್ರಕರಣದ ಬಗ್ಗೆ ಅಂತಾರೆಲ್ಲ ಮಾಡ್ದವ್ರಿಗೆ ತೊಂದರೆ ಶಿಕ್ಷೆ ಆಗಲಿ, ಮಾಡ್ದೇವ್ರಿಗೆಲ್ಲ ಹೇಳ್ಕೊಂಡೋಗಿ ಸುಮ್ಮನೆ ಅಮಾಯಕರನ್ನೆಲ್ಲ ತೊಂದರೆ ಕೊಡೋದು ಸರಿಯಲ್ಲ ಅನಿಸ್ತದೆ. ಇಷ್ಟು
ಕಿರಣ್ ರವರ ತಂದೆ ಮಾತಾಗಿರುವಂತದ್ದು. ಅಂದ್ರೆ ಅಮಾಯಕರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿರುವಂತದ್ದು ತಪ್ಪು ಮಾಡಿದವರಿಗೆ ಕ್ರಮವನ್ನ ಕೈಗೊಳ್ಳಿ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.